ಎನ್ನ ಪವಿತ್ರವಾದ ಪಾದವನ್ನು ಮುಟ್ಟಿ ನೀನು ಯಾವ ಪಾಪಕ್ಕೆ ಗುರಿಯಾಗುವಿ? ರೇಣುಕಾ, ಸತ್ಯ ಹಿಂಸ ಮಾನವನು ಸತ್ಯ ಎಂಬ ತಂದೆಯ ಮೇಲೆ ನಡೆಯಬೇಕಾದರೆ ಶಾಂತಿ ಎಂಬ ಕೋಲನ್ನು ಆಧಾರವಾಗಿರಬೇಕು. ಸುಖ ಬಂದಾಗ ಹಿಗ್ಗುವುದು, ದುಃಖ ಬಂದಾಗ ಕುಗ್ಗುವುದು ಇದು ಅಜ್ಞಾನಿಗಳ ಲಕ್ಷಣ. ಅಜ್ಞಾನಿಯಾಗಿ ಆಚರಿಸಿದ ಬಳಿಕ ಎಂದ ಆಚರಣೆಗೆ ಯಾರು ಪ್ರಯೋಜನ? ಬೋರಗಲ್ಲಿನ ಮೇಲೆ ನೀರು ಎರಿದರೆ ಅದು ಇಂಗಬಹುದೇ? ಬಿಡು ಬಿಡು, ನಿನ್ನ ಕುತಂತ್ರ ಮಂತ್ರಗಳನ್ನೆಲ್ಲ ಬಿಟ್ಟು ಬಿಡುವಂತವರಾಗು. ಎನ್ನ ಹೋಮಕ್ಕೆ ಸಿದ್ಧವಾದ ಸಾಮಗ್ರಿಗಳೆಲ್ಲ ಹಚ್ಚು ಹಚ್ಚು ಪಾಲು ಮಾಡಿಬಿಟ್ಟೆ. ಎನ್ನ ಪೂಜೆಯ ಫಲವೆಲ್ಲ ಮಾಡಿಬಿಟ್ಟೆ. ನಿನಗೆ ಇನ್ನೇನು ಮಾಡಲಿ? ಎಲ್ಲೋ ಮಗು ಅಂದಲೋಚನ, ಏನು ಮಾಡುತ್ತೀರಿ ಮಗು ಮನೆಯೊಳಗೆ? ಶಿವಲಿಂಗದ ಪೂಜೆಯನ್ನು ಮುಗಿಸಿಕೊಂಡು ಬೇಗನೆ ಹೊರಗೆ ಬರುವಂತವನಾದ ಮಗು. ಎಲ್ಲೋ ಮಗು ಅಂದಲೋಚನ, ಏನು ತಂದೆಯವರೇ? ಈ ನಿನ್ನ ತಾಯಿಯ ಮನಸ್ಸು ಸ್ಥಿರವಾಗಿ ಉಳಿಯಲಿಲ್ಲ. ನನಗೆ ಕೊಟ್ಟ ವಚನದ ಪ್ರಕಾರ ಆಕೆ ನಡೆಯಲಿಲ್ಲ. ಆದ ಕಾರಣ ಈ ನಿನ್ನ ತಾಯಿಯನ್ನು ಒಯ್ದು ಬೆಟ್ಟದಲ್ಲಿ ಕಡಿದು ಸುಟ್ಟು ಬರಬೇಕು ಮಗು. ಏನು ತಂದೆಯವರೇ? ಏನು ಮಗು? ಭಕ್ತು ಎದ್ದಂತ ತಾಯಿಗೆ ಕೊಲೆ ಮಾಡಬಹುದೇ? ಹೌದು ಮಗು, ಹೌದು. ಎನ್ನಿಂದ ಆಗಲಾರದು ತಂದೆಯವರೇ, ಆಗಲಾರದು. ಹೇಳಿ, ನಿನ್ನಂತ ಮಕ್ಕಳಿದ್ದು ಫಲವೇನು? ನೀನು ಸುಟ್ಟು ಭಸ್ಮವಾಗು. ಎಲ್ಲೋ ಮಗು ಸುಲೋಚನ, ಬಾ ಮಗು. ಏನು ತಂದೆಯವರೇ? ಎಲ್ಲೋ ಮಗು, ಈ ನಿನ್ನ ತಾಯಿಯ ಮನಸ್ಸು ಸ್ಥಿರವಾಗಿ ಉಳಿಯಲಿಲ್ಲ. ನನಗೆ ಕೊಟ್ಟ ವಚನದ ಪ್ರಕಾರ ಆಗಿ ನಡೆಯಲಿಲ್ಲ. ಆದ ಕಾರಣ ನಿನ್ನ ತಾಯಿಯನ್ನು ಒಯ್ದು ಬೆಟ್ಟದಲ್ಲಿ ಕಡಿದು ಸುಟ್ಟು ಬರಬೇಕು ಮಗು. 9 ತಿಂಗಳ ಹೊತ್ತಂದ ತಾಯನ ಕೊಲೆ ಮಾಡುವುದರಿಂದ ಆಗಲತ್ತಂದ್ರೆ ಆಗಲಾರದು. ಎಲ್ಲೋ ಮಗು, ತಂದೆಯ ಮಾತು ಮೀರಿ ನಡೆದವರು ಮಕ್ಕಳೇ. ಎನ್ನ ಮಾತನ್ನು ಕೇಳು, ಸ್ವಲ್ಪ ಧೈರ್ಯವನ್ನು ತಾಳು. ಆ ನಿನ್ನ ತಾಯಿಯನ್ನು ಒಯ್ದು ಬೆಟ್ಟದಲ್ಲಿ ಕಡಿದು ಸುಟ್ಟು ಬಾ ಮಗು. 9 ತಿಂಗಳ ಹೊತ್ತಂದ ತಾಯನ ಕೊಲೆ ಮಾಡುವ ನನ್ನಿಂದ ಆಗಲತ್ತಂದೇವ್ರೆ. ಹೇಳಿ